ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶೇಷು ಮಾತು ಕೇಳಿ ಬಿಡ್ತಿದ್ದೀನಿ. ಇನ್ನೊಂದು ಸಲ ಏನಾದ್ರು ಈ ಕಡೆ ಬಂದರೆ ನಾನು ಸುಮ್ಮನೆ ಇರಲ್ಲ. ಸುಳ್ಳು ಹೇಳಿ ಎಲ್ಲರೂ ನಂಬಿಸ್ಬೋದು ಅಂತ ಅಂದ್ಕೊಂಡಿರ್ಬೋದು, ಆದರೆ ನನ್ನ ಹತ್ರ ನಡೆಯೋದಿಲ್ಲ. ಸರಿ ಎಲ್ಲ ಮನೆಗೆ ಹೋಗಿ. ಶೇಷು, ನೀನು ಹೋಗುವ, ನಿಂತ್ಕೊಂಡು ನೋಡ್ತಿದ್ದೀಯ. ಹೋಗಯ್ಯ. ಎಲ್ಲ ಹೋದ್ಮೇಲೆ ಉಳಿಯೋದಿಬ್ರೆ. ಕಂತೆ ತಕ್ ಬಂತೆ. Are you okay, madam? Oh, better now. ನೀನು ಸರಿಯಾದ ಸಮಯಕ್ಕೆ ಬಂದಿದ್ದು ಒಳ್ಳೆಯದಾಯಿತು. ನಾನು ಹಾಗೇನೆ ಸರಿಯಾದ ಟೈಮ್ಲಿ ಎಲ್ಲಿರಬೇಕೋ ಅಲ್ಲೇ ಇರ್ತೀನಿ. ಸದ್ಯ ನಿಂಗೇನಾಗಿಲ್ಲಲ್ವಾ? ಥ್ಯಾಂಕ್ ಗಾಡ್. ಅದು ಸರಿ, ನೀವೇ ಇವ್ರ ಮನೆಗೆ ಬಂದಿದ್ದು ಅಂತ ಕೇಳ್ಬೋದಾ? ಥ್ಯಾಂಕ್ಸ್ ಫಾರ್ ಹೆಲ್ಪಿಂಗ್ ಮೀ. ನಿನಗೆ ಒಂದಿನ ನಿನ್ನ ಫೇವರನ್ನು ರಿಟರ್ನ್ ಮಾಡ್ತೀನಿ. ಯೋಚನೆ ಮಾಡಿ ಹೇಳು ನಿನಗೇನು ಬೇಕು ಅಂತ. ದಿಸ್ ಇಸ್ ಮೈ ಕಾರ್ಡ್. ಥ್ಯಾಂಕ್ ಯು. ಸಾರಿ ಮಾಧವ್ ಅವರೇ. ಇಟ್ಸ್ ಓಕೆ ತುಳಸಿಯವರೇ. ನೀವು ಯಾಕೆ ತೊಗೊಂಡು ಹೋಗ್ತಾ ಇದ್ದೀರಾ? ನೀವಿಲ್ಲಿ ಅಷ್ಟೊಂದು ಕೆಲಸ ಮಾಡ್ತಾ ಇದ್ದೀರಾ, ಅದ್ರ ಮಧ್ಯೆ ಇಲ್ಲಿ ಕೆಲಸ ಮಾಡೋದಕ್ಕೆ ಜನ ಇದ್ದಾರೆ. ಈಗ ಹೊರಗಡೆ ತುಂಬ ಜನ ಬಂದಿದ್ದಾರಲ್ವಾ, ಎಲ್ಲರೂ ಎಲ್ಲದರಲ್ಲೂ ಸಹಾಯ ಮಾಡಿದ್ರೆ ಕೆಲಸ ಬೇಗ ಆಗತ್ತೆ ಅಂತ. ಅದು ಅಲ್ಲದೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ತಣ್ಣಗಾದ್ರೆ ಚೆನ್ನಾಗಿರಲ್ಲ ಅಲ್ವಾ? ತುಳಸಿಯವರೇ, ಇದನ್ನು ನೀವು ನನಗೆ ಕೊಡಿ, ನಾನು ಕೊಟ್ಟು ಬರ್ತೀನಿ. ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಅಯ್ಯೋ, ನನಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಿ. ಅಡುಗೆ ಎಲ್ಲ ಹೇಗಾಗಿದೆಯೋ ಏನೋ. ಎಲ್ಲರೂ ಇಷ್ಟಪಟ್ಟು ಆಸ್ವಾದಿಸ್ಕೊಂಡು ತಿಂತಾ ಇದ್ದಾರೆ. ನಿಮ್ಮ ಪುಳಿಯೋಗರೆಗಂತೂ ಎಲ್ಲರೂ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ. ಅದನ್ನೇ ಹೇಳೋಣ ಅಂತ ಬಂದೆ. ಹೌದಾ? ಸತ್ಯ. ತುಳಸಿ, ಹಾಂ ಬಂದೆ. ಕೊಡಿ ನಾನು ತಗೊಂಡು. ಪೂರ್ಣಿ, ಆರ್ಡರ್ಸ್ ಎಲ್ಲ ಸರಿಗೆ ಬರ್ತಾ ಇದೆ ಅಲ್ವಾ? ಹೇಗಾಗಿದೆಯೋ ಏನೋ ಅಂತ ಅಮ್ಮ ಟೆನ್ಷನ್ ಮಾಡ್ಕೊಂಡಿದ್ರು. ಎಲ್ಲರೂ ತುಂಬ ಖುಷಿಯಿಂದ ತಿಂತಾ ಇದ್ದಾರೆ. ಪುಳಿಯೋಗರೆ ಅಂತೂ ಇಂಥ ಪುಳಿಯೋಗರೆ ನಾವು ಇದೇ ಮೊದಲನೇ ಸರಿ ತಿಂತಿರೋದು ಅಂತ ಹೇಳ್ತಿದ್ರು. ನೋಡು, ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಈ ಬ್ಯಾಚ್ ಹಾಕಿದ ತಕ್ಷಣ ನೆಕ್ಸ್ಟ್ ಬ್ಯಾಚ್ ಕಳಿಸಿ ಅಂತ ವಾಚ್ಮ್ಯಾನ್ಗೆ ಹೇಳಬೇಕು. ಇವಳೇ ಸರಿ, ಅಭಿ ಫ್ಯಾನ್ಸಿ. ದುಡ್ಡು ಎಷ್ಟು ಕಲೆಕ್ಟ್ ಆಗ್ತಿದೆ, ನಾವು ಟ್ರಾನ್ಸ್ಪರೆಂಟ್ ಆಗಿದ್ದೀವ ಅಥವಾ ನಾವೇನಾದರೂ ಮೋಸ ಮಾಡ್ತಿದ್ದೀವ ಅಂತ ನೋಡೋದಕ್ಕೆ ಅಭಿ ಕಡೆಯಿಂದ ಬಂದಿದ್ದಾಳೆ. ಹಾಯ್. ಸೋ ಕ್ರೌಡೆಡ್. ನಾನು ದೀಪಿಕಾ ಅಂತ ಹೇಳಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಬಿಡಿಸ್ಕೊಳ್ಳೋತ್ತಗೆ ಇಷ್ಟೊತ್ತಾಯಿತು. ಶೆಫ್ ಸರ್ವರ್ಸ್ ಯಾರೂ ಇಲ್ಲ ಅಂದ್ರಲ್ವ ಡ್ಯಾಡ್? ಇನ್ನು ಹೋಗಿ ಅಲ್ಲಿ ನೋಡ್ಕೊಳ್ಳೋದು ಏನೂ ಇಲ್ಲ ಅಂದರು. ಬಟ್ ಇಲ್ಲಿ ನಾವು ಅಂದ್ಕೊಂಡಾಗಿಲ್ವಲ್ಲ. ಇಲ್ಲಿ ರೆಗ್ಯುಲರ್ ಡೇಗಿಂತ ಜಾಸ್ತಿ ಕಸ್ಟಮರ್ಸ್ ಇದ್ದಾರೆ. ಯಾವುದಕ್ಕೂ ಡ್ಯಾಡ್ಗೆ ಇನ್ಫಾರ್ಮ್ ಮಾಡೋದು ಬೆಟರ್. ಸಾರಿ ಮ್ಯಾಮ್, ಇಲ್ಲಿ ವರ್ಕ್ ಮಾಡೋಕ್ಕೆ ಬರೋರು ಯಾರು ಫೋನ್ ಯೂಸ್ ಮಾಡೋ ಹಾಗಿಲ್ಲ. ನಿಮಗೆ ಫೋಟೋಸ್ ಏನಾದರೂ ಬೇಕು ಅಂದರೆ ನಮ್ಮ ಪೇಜಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ರಿಲೀಸ್ ಮಾಡ್ತೀವಿ, ನೀವು ಅಲ್ಲಿಂದ ತೊಗೋಬೋದು. ವಾಟ್? ನಾನು ಯಾರು ಅಂತ ಗೊತ್ತಾ? ದೀಪಿಕಾ, ನಾನೇನು ಮಾಡೋ ಹಾಗಿಲ್ಲ. ನಮ್ಮ ಸೋಷಿಯಲ್ ಮೀಡಿಯಾನ ಇವರೇ ಹ್ಯಾಂಡಲ್ ಮಾಡ್ತಾ ಇರೋದು. ಹಾಗೆ ಇವತ್ತಿನ ಇವೆಂಟ್ ಮ್ಯಾನೇಜ್ಮೆಂಟ್ನ ಇವರೇ ನೋಡ್ಕೊಳ್ತಿರೋದು. ಹಾಗಾಗಿ ಇವರೇನು ಹೇಳ್ತಾರೋ ನಾನಾಗಲಿ ನೀನಾಗಲಿ ಇಬ್ಬರು ಫಾಲೋ ಮಾಡಲೇಬೇಕಾಗತ್ತೆ. ಇಟ್ಸ್ ಓಕೆ, ಬಟ್ ಒಂದು ಕಾಲ್ ಮಾಡಿ ವಾಪಸ್ ಕೊಡ್ತೀನಿ. ಓಕೆ ತಾನೇ?
ನಾಟ್ ಓಕೆ ಮೇಡಮ್, ಸಾರಿ. ತಗೊಳ್ಳಿ, ಅದು ಕೊಟ್ಟಿದ್ದಕ್ಕೊಂದು ಫೀ. ಯಾಕೆ ಹಾಗೆ ಮಾಡಿದೆ? ಇಷ್ಟಕ್ಕೆಲ್ಲ ಕಾರಣ ಅವ್ರ ತಂದೆ ಅಂದಮೇಲೆ ನಾವು ಕೇರ್ಫುಲ್ ಆಗಿರ್ಬೇಕಲ್ವಾ ಪೂರ್ಣಿ? ಈಗ ನಮ್ಮೆಲ್ಲರೂ ಶ್ರಮ ಫಲ ಕೊಡೋ ಸಮಯ ಬರ್ತಿದೆ. ಕೆಫೆಗೆ ಜನ ಬರ್ತಿದ್ದಾರೆ, ಎಲ್ಲ ಸರಾಗವಾಗಿ ನಡೀತಾ ಇದೆ. ಈ ವಿಷಯ ಅವ್ರ ತಂದೆ ಗೊತ್ತಾಗಿ ಅವ್ರು ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಕ್ಕೆ ನೋಡಿದ್ರೆ ಅದಕ್ಕೆ ಹೀಗೆ ಮಾಡಿದೆ. ಆದರೂ ನೀನು ತುಂಬ ಸ್ಮಾರ್ಟ್ ಸಿರಿ. ಎಷ್ಟು ಬೋಲ್ಡಾಗಿ ನಾಟ್ ಓಕೆ ಅಂತ ಹೇಳ್ಬಿಟ್ಟೆ. ನಾನಾಗಿದ್ರೆ ಸಂಕೋಚ ಪಟ್ಕೋತಿದ್ದೆ. ಯಾರ ಜೊತೆ ಹೇಗಿರಬೇಕೋ ಹಾಗೆ ಇರಬೇಕು ಪೂರ್ಣಿ. ಯಾವ ನಂಬರು ಸೇವ್ ಆಗಿಲ್ಲ, ಬಟ್ ಈ ನಂಬರ್ಗೆ 4 ಸಲ ಫೋನ್ ಮಾಡಿದ್ದಾನೆ ಜನಾರ್ದನ್. ಯಾರಂತ ನೋಡೇ ಬಿಡೋಣ. ಹಲೋ, ರಮೇಶ್ ಯಾರು? ರಮೇಶ್ ಅಂದರೆ ರೆಸ್ಟೋರೆಂಟ್ ಮ್ಯಾನೇಜರಾ? ನೋ, ನಾನು ಇಂಟೀರಿಯರ್ ಡಿಸೈನರ್. ಓ ಸಾರಿ, ರಾಂಗ್ ನಂಬರ್. ಇದ್ಯಾರ ನಂಬರು? 15 ಸಲ ಫೋನ್ ಮಾಡಿದಾನಲ್ಲ. ಹಲೋ, ಹಾಂ, ಶೆಫ್ ರಾಜೇಶ್ ಮಾತಾಡ್ತಾರೆ. ಯಾರಿದು? ಮಾಧವ್ ಕೆಫೆ ನೀವು ಹೆಡ್ ಶೆಫ್ ಆಗಿ ಕೆಲಸ ಮಾಡ್ತಿದ್ರ ತಾನೆ? ಹೌದು, ನಾನು ಇವತ್ತು ಲೀವಲ್ಲಿದ್ದೀನಿ. ನೀವು ಲೀವಲ್ಲಿದ್ದೀರಾ ಅಥವಾ ಯಾರಾದರೂ ಲೀವ್ನಲ್ಲಿ ಇರಿಸಿದಾರಾ? ಯಾರು ಮಾತಾಡ್ತಾ ಇರೋದು? ಅವಿನಾಶ್, ಮಾಧವ್ ಅವ್ರ ಇಂಡಸ್ಟ್ರಿಯಲಿಸ್ಟ್ ಜನಾರ್ದನ್ ಅವ್ರ ಫೋನಲ್ಲಿ ನಂಬರ್ ಸಿಕ್ತು. ಫೋನ್ ಕಟ್ ಮಾಡಿದ್ರೆ ನೀನು ಎಲ್ಲಿದೆಯೋ ಅಲ್ಲೇ ಬಂದು ಮಾತಾಡ್ತೀನಿ. ಇಂಥ ಸಿಚುವೇಶನ್ನಲ್ಲಿ ಮೋಸ ಮಾಡಿದ್ದು ಯಾರು ಅಂತ ತಿಳ್ಕೊಬೇಕಿತ್ತು. ಅದಕ್ಕೆ ನೀನು ನಂಬರ್ ತೊಗೊಂಡೆ. ನೀನು ಪ್ರಾಂಪ್ಟ್ ಅಂದ್ಕೊಂಡಿದ್ದೆ. ಅನ್ನ ಹಾಕ್ದವ್ರಿಗೆ ಹೀಗೆ ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಅವಿನಾಶ್ ಸರ್, ಅದು ಶಟಪ್. ನಾನು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀನಿ ಅನ್ನೋದು ನಿನಗೆ ಗೊತ್ತು. ನಿನ್ನ ಜೊತೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳು. ಸರ್, ಅದು ಬೇರೆ ಮಾತು ಬೇಡ, ನನ್ನ ಪ್ರಶ್ನೆಗೆ ಉತ್ತರ ಹೇಳು. ನಿನ್ನ ಜೊತೆ ಯಾರಿದ್ದಾರೆ? ಸರ್, ಅದು ಹೇಳಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಹೇಳದೆ ಇದ್ರೆ ಅದಕ್ಕೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಕ್ಷಮಿಸಿ ಸರ್, ಹೇಳ್ತೀನಿ. ಜನಾರ್ದನ್ ಸಾಹೇಬರು ದುಡ್ಡು ಕೊಟ್ಟು ಎಲ್ಲ ಎಂಪ್ಲಾಯೀಸ್ನ ಕರ್ಕೊಂಡು ಒಂದಿನ ನಾಪತ್ತೆ ಆಗ್ಬಿಡು ಅಂದರು. ಎಂಪ್ಲಾಯೀಸ್ ಎಷ್ಟೋ ಜನ ಬರೋದಕ್ಕೆ ರೆಡಿ ಇರಲಿಲ್ಲ ಸರ್. ಕೈ ತುಂಬ ದುಡ್ಡು ಕೊಡ್ತೀನಿ ಅಂದರು, ಬರಲ್ಲ ಅಂದರು. ಅದಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಚೆನ್ನಾಗಿ ಡ್ರಿಂಕ್ಸ್ ಮಾಡಿಸಿ ಒಂದು ಕಡೆ ಕೂಡ ಹಾಕೋದಕ್ಕೆ ಹೇಳಿದ್ರು. ಚಾಲೆಂಜ್ ಮುಗಿಯೋ ತನಕ ಬಿಡಬೇಡ ಅಂದರು ಸರ್. ಬೇರೆ ಕಡೆನೂ ಅವ್ರಿಗೆ ಎಂಪ್ಲಾಯಿ ಸಿಗದೇ ಇರೋ ಹಾಗೆ ಮಾಡ್ತೀನಿ ಅಂದರು ಸರ್. ಅದಕ್ಕೆ ನಾನು ನೋಡು ರಾಜೇಶ್, ಜನಾರ್ದನ್ ಮಾತು ಕೇಳೋ ಟೈಮ್ ಮುಗೀತು. ಇನ್ಮೇಲೆ ನೀನು ನನ್ನ ಮಾತು ಕೇಳ್ತೀಯ, ಅರ್ಥ ಆಗ್ತಿದ್ಯಾ? ತಾತ, ಹಲೋ. ಸೋಗ್ಲಾಡಿ ಹೋದ್ಮೇಲೆ ಸುದ್ದಿನೇ ಇಲ್ವಲ್ಲ ನಿಮ್ದು? ಏನು ನಡೀತಿದೆ ಅಲ್ಲಿ? ಜನ ಬರ್ತಿದ್ದಾರಾ? ಅದು ಕೆಲಸ ಜಾಸ್ತಿ ತಾತ, ಅದಕ್ಕೆ ಫೋನ್ ಮಾಡೋಕ್ಕಾಗಲಿಲ್ಲ. ತುಂಬಾ ಜನ ಬರ್ತಿದ್ದಾರೆ, ಆದ್ರೆ ಕೆಲಸ ಮಾಡೋಕೆ ಜನ ಕಡಿಮೆ ಅನಿಸ್ತಿದೆ. ಆದರೂ ಎಲ್ಲರೂ ಎಲ್ಲ ಕೆಲಸ ಮಾಡ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಹೌದಾ? ಚಪ್ಪಲಿ ಕಳ ಏನಂತಾನೆ ಗೆಲ್ಬೋದು ಅಂತೀಯಾ? ಗೊತ್ತಿಲ್ಲ ತಾತ, ಎಲ್ರಿಗೂ ಟೆನ್ಷನ್ ಅಂತೂ ಇದೆ. ಸರಿ, ಆವಾಗ ಅಲ್ಲೇನು ನಡೀತಿದೆ ಅಂತ ಅಂದ್ಬಿಟ್ಟು ಸಂಜೆ ಆ ಧೃತರಾಷ್ಟ್ರನ್ಗೆ ಅಪ್ಡೇಟ್ ಮಾಡ್ತಿದ್ನಲ್ಲ, ಆಗ ಅಪ್ಡೇಟ್ ಮಾಡು. ಟ್ರೈ ಮಾಡ್ತೀನಿ ತಾತ, ಆದ್ರೆ ಫೋನ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀವು ಕೋಪ ಮಾಡ್ಕೋಬಾರ್ದು. ಇಲ್ಲಿ ಕೆಲಸ ಜಾಸ್ತಿ, ಕಿಚನಿಗೆ ಹೋಗೋ ಆರ್ಡರ್ಸ್ ಎಲ್ಲ ನಾನೇ ನೋಡ್ಕೋತಾ ಇದ್ದೀನಿ. ಮಧ್ಯೆ ಫೋನ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಸರಿ, ಏನೋ ಘನಂದಾರಿ ಕೆಲಸ ಮಾಡ್ತಾ ಇದೆಯಾ ಅನ್ನೋ ಥರ ಬಿಲ್ಡಪ್ ಕೊಡಬೇಡ. ಕೆಲಸ ನೋಡ್ಕೊ ಹೋಗು. ಸರಿ. ಏನಂತಿದೆ ತಣ? ಮನೆಗೆ ಬಂದ ಅಪಾಯನ ಹೊರಗಡೆ ಕಳಿಸಿದ್ದಾಯಿತು. ಈಗ ಕೆಫೆಗೆ ಬಂದಿರೋ ಅಪಾಯಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಷ್ಟೆ. ಮಾಧವ್ ಅವ್ರ ಕೆಫೆ ಬಗ್ಗೆ ನೀನಿಂದ ತಣ ಇಷ್ಟೆಲ್ಲ ತಲೆ ಕೆಡಿಸ್ಕೊತಾ ಇದೆಯಾ? ಮತ್ತೆ ಮೊನ್ನೆ ನನಗೆ ಹುಷಾರು ತಪ್ಪಿದಾಗ
ಆ ಚಪ್ಪಲಿ ಕಳನೇ ಬಂದು ನನ್ನ ನೋಡ್ಕೊಂಡಲ್ಲೋ ಪಾಪ. ಈಗ ಅವನು ಸ್ವಂತ ಮಗನಿಂದ ತಾನೇ ಕಷ್ಟದಲ್ಲಿದ್ದಾನೆ ಅಂತಂದರೆ ಹೇಗೋ ನೋಡ್ಕೊಂಡಿರೋಕ್ಕಾಗತ್ತೆ. ಈಗ ನಾನು ಏನಾದರೂ ಸಹಾಯ ಮಾಡಬೇಕಲ್ವಾ ಅವನಿಗೆ? ಅದಕ್ಕೆ ಅಲ್ವಾ ತುಳಸಿ ಸೀರೆನ ಅಲ್ಲಿ ಕಳಿಸಿದ್ದು. ಯಾಕೋ ಸೋಗ್ಲಾಡಿ ಹೇಳಿದ್ ಕೇಳಿದ್ರೆ ಕಷ್ಟ ಆಗ್ತಿದೆ ಅನ್ಸುತ್ತೆ. ಮನ್ಸಿಗೆ ಸಮಾಧಾನನೇ ಆಗ್ತಿಲ್ಲ ಕಣು. ಹಾಗಾದ್ರೆ ಏನು ಮಾಡೋಣ ಅಂತೀಯ ದತ್ತಣ್ಣ? ರೆಡಿಕ್ಯುಲಸ್. ಈ ಶಾರ್ವರಿ ಎದುರುಗಡೆ ನಿಂತು ಮಾತಾಡಕ್ಕೆ ಜನ ನಡುಕ್ತಾರೆ. ಅಂಥದ್ರಲ್ಲಿ ಆ ಮುದುಕ ಎಂತ ಅವಮಾನ. ಅದು ಈ ಶಾರ್ವರಿಗೆ. ತುಳಸಿ ಯಾರು ಅಂತ ತಿಳ್ಕೊಳಕ್ ಹೋದ್ರೆ ಆ ಮುದುಕ ನನ್ನನ್ನೇ ಮನೆ ಒಳಗೆ ಕೂಡ ಹಾಕ್ತಾನ. ಸಾಲ್ದು ಅಂತ 4 ಜನರನ್ನ ಕರೆಸಿ ಇವಳೇನಾ ಮಕ್ಕಳ ಕಳ್ಳಿ? ನೀನೇ ಮಕ್ಕಳ ಕಳ್ಳಿ ಅಂತ ಒಪ್ಕೋ. ಇಸ್ಕೊಂಡ್ರೆ ಮೈ ಎಲ್ಲ ಉರಿಯುತ್ತೆ. ಅಮ್ಮವ್ರೆ ಜ್ಯೂಸು. My God, Mom, what happened? ದೊಡ್ಡಪ್ಪನ ಕೆಫೆಗೆ ಹೋಗಿದ್ಯಾ ಅಂತ ಅನ್ಕೊಂಡೆ, ಹೋಗ್ಲಿಲ್ವಾ? ಇವತ್ ಮನೇಲೂ ಏನೋ ಸರಿಗಿಲ್ಲ ಅಂತ ಅನಿಸ್ತಾ ಇದೆ. ಅಭಿಬ್ರು ಅವ್ನ್ ಬುಡ್ವಿ ಫಾದರ್ನಿಲ್ಲ ಜೊತೆ ಅವ್ನ್ ರೂಮಲ್ಲೇ ಇದ್ದಾನೆ. ಇಬ್ಬರದು ಅದೇನೇನೋ ಡಿಸ್ಕಷನ್ಸು ಸಾಲದಕ್ಕೆ ಅಭಿಬ್ರು ಇವತ್ತು ಆಫೀಸಿಗೆ ಹೋಗಿಲ್ಲ. ಅಲ್ಲ ಮಾಮ್, ಅಭಿಬ್ರು ಅಷ್ಟು ವರ್ಕೋಹಾಲಿಕ್ಕು. ಅವನೇ ಇವತ್ತು ಆಫೀಸಿಗೆ ಹೋಗ್ಲಿಲ್ಲ ಅಂದ್ರೆ ಏನೋ ಇದೆ ಅಂತ ಅನ್ನಿಸ್ತಿಲ್ವಾ? ಅಲ್ಲ, ಬೆಂಕಿ ಹಚ್ಚಿದ್ದೆ ಇವರು, ಈಗ ನೋಡಿದ್ರೆ ಇವರೇ ಉರಿತಾ ಇದ್ದಾರೆ. ಏನಾಯ್ತು ಇವ್ರಿಗೆ? ಮೈ ಗಾಡ್, ಈ ಕ್ರೌಡ್ ನೋಡಿ ನನಗೆ ಭಯ ಆಗೋಗ್ಬಿಟ್ಟಿತ್ತು. ಇನ್ನೂ 20,000 ಅಷ್ಟೇನಾ ಕಲೆಕ್ಟ್ ಆಗಿರೋದು? ಇನ್ನೂ ಬಿಲ್ಸ್ ಎಲ್ಲ ಎಂಟ್ರಿ ಆಗಿಲ್ಲ. ಬರ್ತಿರೋದೆಲ್ಲ ಚಿಕ್ಕ ಅಮೌಂಟು, ಲೆಕ್ಕ ಮಾಡೋಕ್ಕೆ ಕಷ್ಟ ಏನಾಗಲ್ಲ. ಆಯ್ತಾ ಮೇಡಮ್? ಕಸ್ಟಮರ್ಸ್ ವೇಟ್ ಮಾಡ್ತಾ ಇದ್ದಾರೆ. ಪಾಪಮ್ಮ ಸುಸ್ತಾಗ್ತಿದೆಯಾ? ಹಾಗೇನಿಲ್ಲ ಅಯ್ಯ. ನೀವಿಲ್ಲ ಅಂದರೂ ನಿಮ್ಮನ್ನು ನೋಡಿದ್ರೆ ಗೊತ್ತಾಗತ್ತಲ್ವಾ? ಇಲ್ಲಿ ಎಲ್ಲ ಆರಾಮಾಗಿ ನಡೀತಾ ಇದೆಯಲ್ಲ. ನಿಮಗೆ ತುಂಬ ಹೊತ್ತು ನಿಂತು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ನೀವು ಮನೆಗೆ ಹೋಗಿ ಪಾಪ. ಅಯ್ಯೋ ಅಯ್ಯ, ನಾನು ಆರಾಮಾಗೇ ಇದ್ದೀನಿ. ಸ್ವಲ್ಪ ಹೊತ್ತು ಕೂತ್ರೆ ಎಲ್ಲ ಸರಿ ಹೋಗುತ್ತೆ. ನಾನೀಗಲೇ ನಮ್ಮ ಡ್ರೈವರ್ ದಿವಾಕರ್ಗೆ ಫೋನ್ ಮಾಡ್ತೀನಿ, ನೀವು ಅವನ ಜೊತೆ ಮನೆಗೆ ಹೋಗಿ. ಅಲ್ಲ, ನೀವು ಈಗ ಕೆಲಸ ಮಾಡ್ತಾಯಿದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಇರುತ್ತಾ? ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ. ದಯವಿಟ್ಟು ನೀವು ಮನೆಗೆ ಹೊರಡಿ. ನೀವು ಹೊರಡಿಮ್ಮ, ನಾವು ಇಷ್ಟೊಂದು ಜನ ಇದೀವಲ್ಲ, ನೋಡ್ಕೋತೀವಿ.
ನಿಮ್ಮ ಕೈಲಿ ಕೆಲಸ ಮಾಡಿಸೋದಕ್ಕೆ ನಮಗೂ ನೋವಾಗತ್ತೆ. ಅಲ್ಲಿ ಚಿತ್ರಾನ್ನ ರೆಡಿ ಇದೆಯಾ? 2 ಚಿತ್ರಾನ್ನ, ಇಲ್ಲ ಒಂದು ನಿಮಿಷ ರೀ, 1 ಪಲಾವು, ಇಲ್ಲ 2. ತುಳಸಿ ಅವರೇ, ಟೆನ್ಷನ್ ಮಾಡ್ಕೋಬೇಡಿ. ಸರಿ, ಆರ್ಡರ್ ಚೀಟಿ ಎಲ್ಲ ಕೊಡು. ಈಗ 3ರಲ್ಲಿ ವಾಂಗಿಬಾತ್ ಇದೆ. ಓಕೆ, 1 ನಿಮಿಷ ದುರ್ಸಬೆ. ಸಂಧ್ಯಾ, ಪ್ರಸಾದ್ ಎಲ್ಲೇ? ಇವತ್ತು ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ನನ್ನ ಮಾತು ಕೇಳಿದೆ, ಬೇಗ ಬಂದ್ಬಿಡ್ತೀನಿ ಅಂತ ಹೋದವನು ಇನ್ನೂ ಬಂದಿಲ್ವಲ್ಲೇ? ಕೆಲಸ ಇನ್ನೂ ಮುಗ್ದಿಲ್ವಂತೆ ಅತ್ತೆ. ಅರ್ಧ ದಿನ ರಜಾ ಹಾಕಿ ಅಂತಂದೆ, ಆದರೆ ಅವ್ರಿಗೆ ರಜಾನೂ ಸಿಗ್ತಿಲ್ವಂತೆ. ಛೇ, ಎಂಥ ಆಫೀಸೇ ನಿನ್ ಗಂಡಂದು? ತಂಗಿ ನೋಡಕ್ ಬರ್ತಿದ್ದಾರೆ ಅಂದ್ರು ರಜೆ ಕೊಡೋ ಇವೇನೆ? ಅದಕ್ಕೆ ಸ್ವಲ್ಪ ಹೂವು ಮುಡಿಸ್ತೀರಾ? ಕ್ಲಿಪ್ ಕೊಡು. ಅತ್ತೆ, ಯಾವುದೋ ದೇವಸ್ಥಾನದಲ್ಲಿ ಫ್ರೀಯಾಗಿ ಹೂ ಕೊಟ್ಟಿದ್ದಾರೆ ಅನ್ಸುತ್ತೆ. ಮಾವ ಅಲ್ಲಿಗೆ ಹೋಗಿದ್ರೇನೋ. ಅದನ್ನೇ ನಾನು ಯೋಚಿಸ್ತಾ ಇದ್ದೆ. ಅದಕ್ಕೆ ಅಪ್ಪ ಇದ್ದಕ್ಕಿದ್ದಾಗ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾರೆ. ಏನೋಪ್ಪ, ಮಗಳಿಗೆ ಮದುವೆ ಆಗ್ಲಿಲ್ಲ ಅಂತ ಅನ್ಸಿರ್ಬೇಕು. ಸ್ವೀಟು ತರ್ತೀನಿ ಅಂತ ಹೋಗಿದ್ದಾರೆ ಕಣೆ. ಸ್ವೀಟಾ? ಸಾಲ್ದು ಅಂತ ಇದೆಲ್ಲ ಅವರೇ ನಿಂತು ಅಲಂಕಾರ ಮಾಡಿದ್ದಾರೆ. ಹೌದಾ? ಹೊಸ ಬುದ್ಧ ತಗೊಂಬ. ಪ್ಲೇಟ್ ತುಂಬ ಹಾಕ್ಕೊಡು, ಕಂಜೂಸ್ ಥರ ಮಾಡಬೇಡ. ತಗೋ. ಎಲ್ಲೋ ಏನೋ ಎಡವಾಟಾಗಿದೆಯಲ್ಲ. ಜುಗ್ಗಾಲಜಲ್ಲಿ PhD ನಮ್ಮ ಮಾವಂದು. ಅಂಥದ್ರಲ್ಲಿ ಇದನ್ನೆಲ್ಲ ಕೊಡ್ತಿದ್ದಾರೆ ಅಂದರೆ ಸಮಥಿಂಗ್ ಇಸ್ ರಾಂಗ್. ಸೊಸೆ ಬುದ್ಧ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಗಂಡಿನ ಕಡೆಯವರು ಇನ್ನೇನು ಬಂದ್ಬಿಡ್ತಾರೆ. ತಗೋ ಇದನ್ನ, ನಡಿ ಬೇಗ. ನೀನೇನಮ್ಮ ಹಲ್ ಕಿರ್ಕೊಂಡು ನಿಂತ್ಕೊಂಡ್ಬಿಟ್ಟೆ? ಗಂಡಿನ ಕಡೆಯವ್ರು ಬಂದುಬಿಡ್ತಾರೆ, ನೀನು ರೂಮಲ್ಲಿರು. ನಿಮ್ಮಮ್ಮನ ನಿಮ್ಮ ಮತ್ಕೇನೋ ಬಂದು ನಿನ್ನನ್ನು ಕರೀತಾರೆ, ಆಗ ನೀನು ನಾಚ್ಕೊಂಬ. ಹೋಗೋ. ನೀನೇನೆ ಅವತ್ತು ರಾತ್ರಿ ಮಲ್ಕೋಬೇಕಾದ್ರೆ ಯಾವುದೋ ಜಗಮಗ ಅನ್ನೋ ಸೀರೆ ಉಟ್ಕೊಂಡಿದ್ದೆ. ಈಗ ಹುಡ್ಗನ್ ಕಡೆಯವ್ರು ಬರೋ ಹೊತ್ತಾಯ್ತು, ಇದು ಯಾವ್ದೋ ಕಲರ್ ಹೋಗಿರೋ ಸೀರೆ ಉಟ್ಕೊಂಡಿದ್ಯಲ್ಲ. ನಿಮ್ ಮಗಳನ್ನ ನೋಡಕ್ ಬರ್ತಾ ಇರೋದು, ನನ್ ನೋಡಕ್ಕಲ್ಲ. ಅರೆ, 3 ಪ್ಲೇಟ್ ಆಗೇ ಹೋಯ್ತು. ಎಲ್ಲ ಚೀಟಿನೂ ಹರುಕೊಂಡು ಒಂದೇ ತಿಂಡಿನ ಯಾರ್ಯಾರು ಹೇಳಿರ್ತಾರೋ ಅದೆಲ್ಲ ಒಂದೇ ಸಲ ಹಾಕ್ಬಿಟ್ರೆ ಹೀಗಾಗೋಗುತ್ತಲ್ವಾ? ನೋಡಿ, ಇದು ನನ್ನ ತಲೆಗೆ ಹೊಡಿಲೇ ಇಲ್ಲ. ಇಷ್ಟು ವರ್ಷದಿಂದ ಕೆಫೆ ನಡೆಸ್ತಾ ಇದ್ದೀನಲ್ಲ, ನಿಮಗೆ ಇದು ಮೊದಲನೇ ಅನುಭವ. ಆದರೂ ನೀವು ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀರಲ್ಲ, ಹೋಗ್ತಾ ಹೋಗ್ತಾ ಇದು ಎಲ್ಲ ಗೊತ್ತಾಗುತ್ತೆ. ಹೌದು, ಈಗಾಗಲೇ ನಾವೆಲ್ಲರೂ ಸುಮಾರು ಕಲ್ತ್ವಿ. ಹೌದಾ? ನೀವು ಕಲ್ತಿದ್ದೀರೋ ಇಲ್ವೋ ನೋಡ್ತೀನಿ. ಈಗ ನಾನು ಹೇಗೆ ಪ್ಲೇಟ್ ರೆಡಿ ಮಾಡಿದ್ನೋ ನೀವು ಮಾಡಿ ನೋಡೋಣ. ಅಮ್ಮ, 3 ಚಿತ್ರಾನ್ನ. ಪುಟ್ಟ, ಎಲ್ಲ ರೆಡಿ. ಪ್ರದೀಪ್, ಒಂದು ನಿಮಿಷ. ಸರಿ ತಾನೆ? 100%. ಇಟ್ಸ್ ಓಕೆ, ನಿಧಾನಕ್ಕೆ ಮಾಡಿ. ಎನಿವೇ ಬರ್ತಿರೋದೆಲ್ಲ ಚಿಕ್ಕ ಅಮೌಂಟ್ ಅಲ್ವಾ, ಲೆಕ್ಕ ಮಾಡೋಕ್ಕೂ ಏನು ಅಷ್ಟೊಂದು ಕಷ್ಟ ಆಗಲ್ಲ.
ಮ್ಯಾಗಿ, ಇದು ಮೋಟಿವೇಶನ್ಗೋಸ್ಕರ. ನಾನಿಲ್ಲಿ ಅಮೌಂಟ್ ಬರ್ತಿದ್ದೀನಲ್ಲ, ಇದು ರೀಚ್ ಆಗ್ತಿದ್ದ ಹಾಗೆ ಮಾರ್ಕರಲ್ಲಿ ಫಿಲ್ ಮಾಡಿಬಿಡು. ನಮ್ಮ ವರ್ಕರ್ಸ್ ಇದನ್ನೆಲ್ಲ ನೋಡಿದ್ರೆ ನಾವು ಟಾರ್ಗೆಟಲ್ಲಿ ಎಲ್ಲಿದ್ದೀವಿ ಅಂತ ಗೊತ್ತಾಗತ್ತೆ. ಗುಡ್ ಐಡಿಯಾ ಮೇಡಮ್. ಈಗ ಎಷ್ಟಾಗಿದೆ? ರೌಂಡ್ ಫಿಗರ್ ಹೇಳಿ ಸಾಕು. ಈಗ 50,000 ಆಗಿದೆ. ಓಕೆ. ಇನ್ನೂ ಎಂಟ್ರಿ ಆಗೋದಿದೆ, ಮತ್ತು ನಮ್ಮ ಟಾರ್ಗೆಟ್ ಕೂಡ ದೊಡ್ಡದಿದೆ. ಆದರೆ ಅದನ್ನು ಹೇಗೆ ರೀಚ್ ಮಾಡ್ತೀವೋ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅಲ್ವಾ ನಾ ಬಂದಿರೋದು.